ಹಾಯ್ ಹಲೋ ನಮಸ್ಕಾರ. ಇವತ್ತು ಶನಿವಾರ ಬೆಳಿಗ್ಗೆ ಕೆಲಸ ಮುಗಿದ ತಕ್ಷಣ ಹೋಗಿ ಮಲ್ಕೊಂಡೆ, ಮತ್ತೆ ಎದ್ದು ಆಚೆ ತೊಳೆದು ರಂಗೋಲಿ ಹಾಕಿ ಫಸ್ಟ್ ಪಾಪುಗೆ ಚಪಾತಿ ಮಾಡಿಕೊಟ್ಟು ನಮಗೆ ಅಂತ ಬೆಂಡೆಕಾಯಿ ಪಲ್ಯ ರೆಡಿ ಮಾಡಿದ್ದೆ ಚಪಾತಿ ಜೊತೆಗೆ. ಹಾಗೆ ತಿಂಡಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಅವರು ಕೆಲಸಕ್ಕೆ ಹೋದರು. ನಾನು ಯಾವ್ದಾದ್ರು ಮೂವಿ ಇದೆಯಾ ಅಂತ ಅಮೆಝಾನ್ ಪ್ರೈಮ್ ಚೆಕ್ ಮಾಡ್ತಿದ್ದೆ. ಬ್ಲೈಂಡ್ ಸ್ಪಾಟ್ ಅಂತ ಮೂವಿ ಸಿಕ್ತು. ಹಾಗೆ ಆ ಮೂವಿ ಹಾಕ್ಕೊಂಡು ಸ್ವಲ್ಪ ಬಟ್ಟೆ ಇತ್ತು, ಸೊ ಬಟ್ಟೆ ಮಡ್ಚ್ತಾ ಕೂತಿದ್ದೆ. ಆ್ಯಕ್ಚುಲಿ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಲೂ ಸರ್ಚ್ ಮಾಡಿಕೊಂಡು ನೋಡ್ತಾ ಇರ್ತೀನಿ. ನೀವು ನನ್ನ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಲವರ್ ಆಗಿದ್ದರೆ ಈ ಮೂವಿ ಅಂತೂ ಖಂಡಿತ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬಟ್ಟೆ ಮಡ್ಚಿಟ್ಟಾದಮೇಲೆ ಪಾಪುನ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಬಿಟ್ಟು ಪಾಪು ಕೈಯಲ್ಲಿ ಉಗುರು ಬೆಳೆದಿತ್ತು ಅಂತ ಕಟ್ ಮಾಡ್ತಾ ಕೂತಿದ್ದೆ. ಹಾಗೆ ಇನ್ನೊಂದು 11 ಅಂತ ಮೂವಿ ಇದೆ. ಸಸ್ಪೆನ್ಸ್ ಮೂವಿ ಲವರ್ಸ್ಗಳು ಈ ಮೂವಿನೂ ನೋಡಿ, ಅವರಿಗೆ ಇದು ಇಷ್ಟ ಆಗುತ್ತೆ. ಈಗ ಪಾಪುದು ಊಟದ ಟೈಮ್, ಅವನಿಗೆ ಊಟ ಮಾಡಿಸ್ತಿದ್ದೆ. ಪಾಪುಗೆ ಊಟ ಮಾಡಿಸಿ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತೆ ಇದು ಫ್ರೆಶ್ ಅಪ್ ಆಗಿ ಕ್ಯಾಮ್ರಾನ ನೋಡ್ತಾ ಇದ್ದರೆ ನನಗೆ ಸಖತ್ ಬೇಜಾರಾಗ್ತಿದೆ. ನನ್ನ ಮುಖ ಅಂತೂ ಹೇಗಾಗಿದೆ ಅಂದರೆ ಪಾಂಡ ಥರ ಆಗಿಬಿಟ್ಟಿದ್ದೆ. ನೈಟ್ ಶಿಫ್ಟ್ ಮಾಡಿ ಮಾಡಿ ಡಾರ್ಕ್ ಸರ್ಕಲ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಅದೇ ಬೇಜಾರಲ್ಲಿ ಕಾಫಿ ಕುಡಿತಾ ಕೂತಿದ್ದೆ. ಪಾಪು ಅದೇ ಟೈಮಲ್ಲಿ ಎದ್ದೇಳ್ತಾ ಇದ್ರು. ತುಂಬ ಚೆನ್ನಾಗಿ ನಿದ್ದೆ ಆಗಿತ್ತು ಅನಿಸುತ್ತೆ. ಫುಲ್ ಸ್ಮೈಲಿ ಫೇಸಲ್ಲಿ ಸ್ಮೈಲ್ ಮಾಡ್ಕೊಂಡು ಎದ್ದೇಳ್ತಾ ಇದ್ದಾರೆ. ಆ ಸ್ಮೈಲಿ ಫೇಸ್ ನೋಡ್ತಾ ನನ್ನ ಬೇಜಾರೆಲ್ಲ ಮರ್ತೋಯ್ತು. ಸೊ ಅವನು ಎದ್ಮೇಲೆ ಅವನ್ನ ಕರ್ಕೊಂಡು ಹಾಗೆ ನೀರಲ್ಲಿ ಮೈ ತೊಳ್ಕೊಂಡು ಕರ್ಕೊಂಡು ಬಂದೆ. ಮತ್ತೆ ಅವನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡೋಣ ಅಂತ ಬಂದರೆ, ಹಾಗೆ ಅವ್ನು ಮುದ್ದಾಗಿ ಆಡ್ತಿರೋದು ನೋಡ್ಬಿಟ್ಟು ನನಗೂ ಮುದ್ದು ಜಾಸ್ತಿಯಾಗಿ ಮುದ್ದು ಮಾಡ್ತಾ ಇದ್ದೆ. ನಂತರ ಅವನಿಗೆ ಹಾಲು ಕೊಟ್ಬಿಟ್ಟು ಬೇಗ ಹಾಲು ಕುಡಿ, ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ದೆ. ಅವನು ಕೂಡ ಹಾರ್ಟ್ ಸಿಂಬಲ್ ತೋರಿಸ್ತಿದ್ದ, ಆದರೆ ಹಾರ್ಟ್ ಮಾಡೋಕ್ಕೆ ಬರಲಿಲ್ಲ. ಹಾಗೆ ಆಚೆ ಹೊರಚಿ ಇರುತ್ತೆ. ತಿಂತೈತಾ? ಹೋಗೋಣ ಬಾ. ನಾಯಿ ಅಲ್ಲೇ ಐತಾ? ಹಾಗೆ ತರಕಾರಿ ಹೂವು ಎಲ್ಲ ತಗೋಬೇಕಿತ್ತು. ಅವ್ರದ್ದು ಆಫೀಸ್ ಟೈಮ್ ಮುಗ್ದಿತ್ತು. ಸೊ ಅವರನ್ನು ಕರ್ಕೊಂಡು ಹಾಗೆ ತರಕಾರಿ ತಗೊಳ್ಳೋಕ್ಕೆ ಅಂತ ಹೋದ್ವಿ. ಪಾಪು ಅಲ್ಲಿ ಬೋಟಿ ಸಣ್ಣಿಗೆ ಬೇಕು ಅಂತ ತೆಗೆಸ್ಕೊಂಡಿದ್ದ. ಮನೆಗೆ ಬಂದ ತಕ್ಷಣವೇ ಕೊಡು ತಿಂತೀನಿ ಅಂತ ಕೇಳ್ತಿದ್ದ. ಅವನಿಗೇನು ಗೊತ್ತು ಅದನ್ನ ಎಣ್ಣೆಗೆ ಹಾಕ್ಕೊಂಡು ತಿನ್ನಬೇಕು ಅಂತ. ಕಲರ್ ಇತ್ತು ಅಂತ ಅಂದ್ಬಿಟ್ಟು ತೆಗೆಸ್ಕೊಬಿಟ್ಟ. ಸೊ ಅದನ್ನು ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆಗೆ ಹಾಕ್ತಿದ್ದೆ. ನಾನೇನೋ ಸಂಡಿಗೆ ಮಾಡ್ತಿದ್ದೆ. ಇವರು ತಂದಿದ್ದ ತರಕಾರಿನೆಲ್ಲ ಕವರಲ್ಲಿ ತುಂಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ರು. ನಂತರ ಊಟ ಮಾಡೋಣ ಅಂತ ಒಟ್ಟಿಗೆ ಕೂತ್ಕೊಂಡ್ವಿ. ಊಟಕ್ಕೆ ಅನ್ನ, ಬೇಳೆ ಸಾರು ಮತ್ತು ಸಂಡಿಗೆ ಜೊತೆಗೆ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ. ಇಷ್ಟೇ ಇವತ್ತಿನ ದಿನಚರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.